ಬೆಳಗಾವಿಯಲ್ಲಿ ಹಾಡುವಾಗಲೇ ಕಿಡ್ನಾಪ್ ಮಾಡಿರುವ ಘಟನೆ ಬೆಳಕಿಗೆ. ಬೆಳಗಾವಿಯಲ್ಲಿ ರವಿ ಎಂಬ ವ್ಯಕ್ತಿಗೆ ಅವನ ಅಂಗಡಿಯಿಂದ ಅಪರಿಚಿತ ವ್ಯಕ್ತಿಗಳು ಕಿಡ್ನಾಪ್ ಮಾಡಿರುವ ಘಟನೆ. ಕಿಡ್ನಾಪ್ ಮಾಡಿ ಬೆಳಗಾವಿ ಸರ್ಕ್ಯೂಟ್ ಹೌಸ್ ಕೊಠಡಿ ನಂಬರ್ 5ರಲ್ಲಿ ಕೂಡಿ ಹಾಕಿರುವ ಘಟನೆ ಬೆಳಕಿಗೆ. ಹೌದು ವೀಕ್ಷಕರೇ, ಇದು ಬೆಳಗಾವಿಯ ಕಚೇರಿ ರೋಡ್ನಲ್ಲಿ ಇರುವ ಶ್ರೀಹರಿ ಆರ್ಕಿಡ್ ಬಿಲ್ಡಿಂಗ್ ಶಾಪ್ ನಂಬರ್ 25 ಮಾಂಡವಿ ಸೀಡ್ಸ್ ಫರ್ಟಿಲೈಸರ್ ಅಂಗಡಿ ಮಾಲೀಕನಿಗೆ 12/6/2026 ಮಧ್ಯಾಹ್ನ 1:20 ಸುಮಾರಿಗೆ 4 ಜನ ಅಪರಿಚಿತ ವ್ಯಕ್ತಿಗಳು ಬಂದು ರವಿ ಮಾಸ್ಕರೇನ್ ಎಂಬ ಅಂಗಡಿ ಮಾಲೀಕನಿಗೆ ಕಿಡ್ನಾಪ್ ಮಾಡಿ ಬೆಳಗಾವಿ ಸಿಬಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಇರೋ ಸರ್ಕ್ಯೂಟ್ ಹೌಸ್ನಲ್ಲಿ ಕೂಡಿ ಹಾಕಿ ಜೀವ ಬೆದರಿಕೆ ಹಾಕಿದ್ದಾರೆ. ನೀವು ಯಾರು, ನನ್ನನ್ನೇ ಯಾಕೆ ಎತ್ಕೊಂಡು ತಂದಿರಿ ಅಂತ ಕೇಳಿದಾಗ ಅವರು ನಿತಿನ್ ನಾರಾಯಣ ದಳ್ವಿ, ವಿಶಾಲ್ ದಾಖಲು ಎಳವೆ ಇವರ ಮೇಲೆ ಹಾಕಿದ ಕೇಸನ್ನ ವಾಪಸ್ ತೆಗೆದುಕೊಂಡ್ರೆ ಸರಿ, ಇಲ್ಲವಾದರೆ ನಿನಗೆ ನಿನ್ನ ಕುಟುಂಬಕ್ಕೆ ಜೀವಂತ ಬಿಡೋದಿಲ್ಲ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ. ಇನ್ನು ಕೆಲ ಕಾಲ ನಂತರ ಬಿಟ್ಟಿದ್ದಾರೆ. ಬಿಟ್ಟ ನಂತರ ರವಿ ಮಾಸ್ಕರೇನ್ ಅಂಗಡಿಯ ಮಾಲೀಕ ಕಡೆ ಬಜಾರ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಈ ರೀತಿ ಕಿಡ್ನಾಪ್ ಮಾಡುತ್ತಿರುವ ರೌಡಿಗಳಿಗೆ ಪೊಲೀಸರು ಬಂಧಿಸಿ ಕಠಿಣ ಕ್ರಮ ತೆಗೆದುಕೊಳ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ನಿಮ್ಮ ಹೆಸರೇನು? ರವಿ ರುಜಾಯ್ ಮಾಸ್ಕರೇನ್. ಅದು ನಿನ್ನೆ ಒಂದು 4 ಜನ ನಮ್ಮ ಅಂಗಡಿಗೆ ಬಂದಿದ್ರಿ ಹರಿ ಆರ್ಕೆಟ್ ಒಳಗೆ, ಶಾಪ್ ನಂಬರ್ 25 ನಂಬರ್. ಮತ್ತು ನಮಗೆ ಧಮಕಿ ಕೊಟ್ಟು ನಮಗೆ ತೊಗೊಂಡು ಹೋಗಿದ್ವಿ. ಮತ್ತು ಅವರು ಭಾಳ ನಮಗೆ ನಮ್ಮ ಮೇಲೆ ಅವ್ರು ಎರಡು ಜನ ಸೆರೆ ಕೊಟ್ಟು ಬಂದಿದ್ವಿ. ಮತ್ತು ನಮಗೆ ಭಾಳ ಧಮಕಿ ಕೊಟ್ಟಿದ್ರು. ಮತ್ತು ಅವರು ಕಾರ್ ತೊಗೊಂಡು ಬಂದಿದ್ವಿ. 1 ಜನ 4 ಜನ ಬಂದಿದ್ರು. ಮತ್ತು ನಮಗೆ ಪ್ರೆಷರ್ ಮಾಡಿದ್ರಿ, ನೀವು ನಡ್ರಿ ಕಾರ್ ಒಳಗೆ ಹಾಕ್ಕೊಂಡು ನಿಮಗೆ ತೊಗೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಆದ ನಂತರ ನಮಗೆ ಭಾಳ ಪ್ರೆಷರ್ ಬಂದ ತಕ್ಷಣ ನಾವು ಅವ್ರಿಗೆ ಈಗ ಯಾರು ಕರ್ಕೊಂಡು ಇದು ಹೆಸರುಗಳು ಏನು ನಮಗೆ ಗೊತ್ತಿಲ್ಲ. 11 ಪರ್ಸನ್ ಐತಿ. ಹಾಂ, ಅವು ಈಗಾಗಲೇ ಯಾವಾಗ ನೋಡಿದ್ರು? ಇಲ್ಲ ಯಾರಿಗೆ ನೋಡಿಲ್ಲ. ಯಾವ ಉದ್ದೇಶ ಇಟ್ಕೊಂಡು ನಿಮ್ಗೆ ಕರ್ಕೊಂಡು ಹೋದ್ರು? ಅಲ್ಲ, ಆ್ಯಕ್ಚುಲಿ ನಮ್ದು 2 ಕೇಸ್ ಐತ್ರಿ ಕೋರ್ಟ್ನ್ಯಾಗ. ಕೋರ್ಟ್ನಲ್ಲಿ ನಮ್ದು ಒಂದು 2 ಪಾರ್ಟಿ ರೊಕ್ಕ ಕೊಡೋದೈತ್ರಿ. ವಿಶಾಲ್ ದಾಖಲು ಎಳವೆ ಮತ್ತು ನಿತಿನ್ ನಾರಾಯಣ್ ದಳ್ವಿ ಅವರು 2 ಜನ ನಮ್ದು ರೊಕ್ಕ ಕೊಡೋದೈತ್ರಿ, ಒಂದು 30 ಲಕ್ಷ ಮಟ್ಟ. ಅವ್ರಿಗೆ ಲಾಸ್ಟ್ ಟೈಮ್ ಕೂಡ ನಮಗೆ 2 ಸಲ ಧಮಕಿ ಕೊಟ್ಟಿದ್ವಿ. ಮತ್ತು ಅವರು ಧಮಕಿ ಕೊಟ್ಟ ಹೆಸರೇನು? ವಿಶಾಲ್ ಎಳವೆ ಮತ್ತು ನಿತಿನ್ ನಾರಾಯಣ್ ದಳ್ವಿ. ಧಮಕಿ ಎಂದು ಕೊಟ್ಟಿದ್ರು? ಅದು ಭಾಳ ಚೆನ್ನಾಗಿ 3-4 ಸಲ ಕೊಟ್ಟಿದ್ರು ಅವರು. ನಮಗೆ ಆಫೀಸ್ ಕಡೆ ಒಂದು ಸಲ ಅವ್ರದ್ದು 4 ಮಂದಿ ಬಂದು ನಮಗೆ ಧಮಕಿ ಕೊಟ್ಟು ಹೋಗಿದ್ರಿ. ಮತ್ತು ಫೋನ್ನನ್ನು ನಮಗೆ ಮಾತಾಡಿದ್ರು. ಅವ್ರು ಸುಮ್ಮನೆ ಇರಲಿಲ್ಲ ಅಂದ್ರೆ ನಾವು ಏನೂ ಲಕ್ಷ್ಯ ಕೊಟ್ಟಿಲ್ಲ. ಮತ್ತು ನಿನ್ನೆ ಒಂದು ಗಂಟೆಗೆ 20 ನಿಮಿಷಕ್ಕೆ 4 ಜನ ಬಂದು ನಮಗೆ ರಿಸಾರ್ಟ್ಗೆ ಹಿಡ್ಕೊಂಡು ತೊಗೊಂಡು ಹೋಗಿದ್ರಿ. ಹೈವೇ ಮತ್ತು ಇಲ್ಲಿ ಸರ್ಕಿಟ್ ಹೌಸ್ಗೆ ತೊಗೊಂಡು ಹೋಗಿದ್ರಿ. ನಮ್ಗೆ ಅಲ್ಲಿ ಹೋಗಿ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು, ನಮ್ಮದು ಕೇಸ್ ಐತಿ, ನಾವು ಬರೋದಿಲ್ಲ, ಏನಾಯ್ತಿರಲ್ಲ, ನಾವು ಕೋರ್ಟ್ ಮುಖಾಂತರ ನಾವು ಮುಗಿಸ್ತೀವಿ ಅಂದ್ರೆ ಹೇಳಿದ್ರು. ಅಂದ್ರೆ ಅವ್ರು ಕೇಳಕ್ಕೆ ತಯಾರಿಲ್ಲ. ಇಲ್ಲ ಬರ್ತೀವಿ ಅಂದರೆ ನಿಮ್ಮದು ಇಲ್ಲೇ ನಾವು ಖಲಾಸ್ ಮಾಡೋದು ಮಾಡಿ. ಯಾವ ಐಬಿ ತೊಗೊಂಡ್ರಿ? ಸರ್ಕಿಟ್ ಹೌಸ್ ಸಿಬಿಟಿ ಕಡೆ. ಸರ್ಕಿಟ್ ಹೌಸ್ ಯಾವ ರೂಮ್ದಾಗ ಇಟ್ಟಿದ್ರಿ? ಕೊಠಡಿ ನಂಬರ್ 5ನೇ ಕೊಠಡಿ ನಂಬರ್. ಅಲ್ಲೇ ಹೋಗಿದ್ದಂದ್ರೆ ಅವರು ಮನುಷ್ಯ ಒಂದಿತ್ತು, ದಾಡಿ ಇತ್ತು. ಅವರು ನಮಗೆ ಪ್ರೆಷರ್ ಮಾಡಿದ್ರು, ನಿಮ್ಗೆ ಈಗ ಇಲ್ಲಿಂದ ಬಿಡೋದಿಲ್ಲ, ಗಾಡಿದಾಗ ಹಾಕಿ ನಿಮ್ಮದು ಖಲಾಸ ಮಾಡ್ತೀನಿ, ನಿಮ್ಗೂ ಮಾಡ್ತೀನಿ, ನಿಮ್ಮದು ಫ್ಯಾಮಿಲಿಗೆ ಮಾಡ್ತೀನಿ. ಆದ ನಂತರ ನಮಗೂ ಭಾಳ ಪ್ರೆಷರ್ ಬಂದಿದ್ದು. ನಾವು ಏನು ಮಾತಾಡೋದು ಕಾರಣ ಅಂದರೆ ನಮ್ದು ರೊಕ್ಕ ಕೊಡೋದಂದ್ರೆ 2 ಪಾರ್ಟಿ ಇದೆ. ಅವ್ರ ಮೇಲೆ ಕೇಸ್ ಐತೆ. ಅದು ಸ್ಟೇಜ್ ಎಂಡ್ಗೆ ಐತ್ರಿ ಕೋರ್ಟ್ಗೆ. ಅದು ಅವ್ರಿಗೆ ಸ್ವಲ್ಪ ಪ್ರೆಷರ್ ಬಂದಿತ್ತಲ್ಲ. ಆ ಕೇಸಿಗೆ ಕಿಡ್ನಾಪ್ ಮಾಡಿ ಸಂಬಂಧ ಅಂದ್ರೆ ಅವ್ರು ಪ್ಲಾನಿಂಗ್ ಮಾಡಿದ್ದಾರೆ ರೀ. ಯಾರು? ನಿತಿನ್ ದಳ್ವಿ ಮತ್ತು ವಿಶಾಲ್ ಎಳವೆ. ಅಂದ್ರೆ ಅವ್ರ ಮೇಲೆ ಆರೋಪ ಮಾಡತ್ತೀರಿ? ಅವರು ಇದ್ದಿತ್ತು ಅಲ್ಲಿ. ಅವ್ರು ಬಂದ್ರಿ ನಂತರ ಅಲ್ಲೇ ಸರ್ಕಿಟ್ ಹೌಸ್ನಲ್ಲಿ ಅವ್ರು ಬಂದಿದ್ದು. ಅವ್ರು ಏನಂದ್ರೆ ನಿಮ್ಗಲ್ಲಿ ಕೇಸ್ ಹಿಂದೆ ತಗೋಬೇಕು, ನೀವು ಅದು ಸುಳ್ಳು ಕೇಸ್ ಮಾಡಿದ್ದೀರಿ, ನೀವು ಹಿಂದೆ ತಗೋಬೇಕು, ಯಾಕೆ ನಮಗೆ ಇದು ತೊಂದರೆ ಕೊಡಾಕ್ತೀರಿ, ನಮ್ದು ಏನೂ ಇಲ್ಲ ಕೊಡೋದು. ಅಲ್ಲ, ಲೀಗಲ್ ಪ್ರಕಾರ ನಮ್ಮದು ಬಿಲ್ ಐತಿ, ಎಲ್ಲನೂ ಐತಿ. ಮತ್ತು ಅದ್ರ ಪ್ರಕಾರ ನಾವು ಕೇಸ್ ಅದೇ 2021 5 ವರ್ಷ ಆಗಿದ್ರೆ ಕೇಸ್ ನಡ್ತಾ ಇತ್ತು. ಈಗ ಲಾಸ್ಟ್ ಸ್ಟೇಜ್ನಾಗ ಬಂದಿದ್ರಿ ಕೇಸ್. ನಾವು ಅವ್ರಿಗೆ ಗೊಬ್ಬರ ಕೊಟ್ಟಿದ್ದೀವಿ. ನಮ್ಮದು ಫರ್ಟಿಲೈಸರ್ದು ಆರ್ಗ್ಯಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ಲ, ಅದು ಅವರಿಗೆ ನಾವು ಗೊಬ್ಬರ ಕೊಟ್ಟು ಸಪ್ಲೈ ಮಾಡಿದ್ವಿ. ಅಮೌಂಟ್ ಎಷ್ಟು? ವಿಶಾಲ್ ಎಳವೆ ಅವ್ರದ್ದು ಬ್ರದರ್ದು ಅಷ್ಟವಿನಾಯಕ್ ಫರ್ಟಿಲೈಸರ್ ಫರ್ಮ್ ಐತ್ರಿ. ಅವ್ರಿಗೆ 18,26,000 ಐತ್ರಿ.
ಮತ್ತು ಇವ್ರು ನಿತಿನ್ ದಳ್ವಿದು 5,87,000. ಅವ್ರು ನಿಮಗೆ ನೀವು ಅವ್ರಿಗೆ ಕೊಡ್ಬೇಕಾ ಅವ್ರು ನಿಮಗೆ ಕೊಡ್ಬೇಕಾ? ಅಲ್ಲ ಅವ್ರು ಕೊಡ್ಬೇಕು, ನಿಮಗೆ ಕೊಡ್ಬೇಕು. ಅವ್ರಿಗೆ ನಾವು ಮಟೀರಿಯಲ್ ಕೊಟ್ಟಿದ್ದೀವಿ. ಈಗ ವೈಯಕ್ತಿಕವಾಗಿ ನೀವು ಆರೋಪ ಮಾಡೋದು ಅವ್ರು ನಿಮ್ಮ ದುಡ್ಡು ಕೊಡೋರ ಮೇಲೆ ಅಲ್ಲ, ಅವ್ರಿಗೆ ಮೇಲೆ ಮತ್ತೆ ಯಾರು ನಮಗೆ ಪ್ರೆಷರ್ ಮಾಡಿದಾರಲ್ಲ ಮತ್ತೆ ನಮ್ಗೆ ಹೆದರಿ ಹಾಕಿದಾರಲ್ಲ ಅವ್ರ ಮೇಲೆ ಸೂಕ್ತ ಕಾನೂನು ಆಗ್ಬೇಕು. ನಿನ್ನೆ ನಿಮ್ಗೆ ಕಿಡ್ನಾಪ್ ಮಾಡಿದ್ರು, ಎಷ್ಟು ಗಂಟೆಗಿಂತ ಎಷ್ಟು ಗಂಟೆ ಮಟ್ಟ? 1 ಗಂಟೆ 20 ನಿಮಿಷದಿಂದ ಸಂಜೆಗೆ 6 ಗಂಟೆ ಮಟ್ಟ ಅಲ್ಲೇ ನಮಗೆ ಪ್ರೆಷರ್ ಮಾಡಿ ಇಟ್ಟಿದ್ರಿ. ಬಿಡಾಕ ತಯಾರಿಲ್ಲ, ಊಟಕ್ಕೆ ಬಿಡಾಕ ತಯಾರಿಲ್ಲ. ಮತ್ತು ನಮ್ಮದು ಸ್ವಲ್ಪ ಕಿಡ್ನಿದು ಪ್ರಾಬ್ಲಮ್ ಐತಿ, ನಮಗೆ ಫ್ರಸ್ಟೆಡ್ ಐತಿ, ಇದು ಗುಳಿಗೆ ತಿನ್ನಬೇಕು 2 ಗಂಟೆಗೆ. ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀನಿ, ಸರ್ ನಾವು ಗುಳಿಗೆ ತಿಂದು ಬರ್ತೇವೆ. ಇಲ್ಲ ನೀವು ಸಾಯಿಲೇಕರ ನಿಮಗೆ ಬಿಡೋದಿಲ್ಲ. ಆಮೇಲೆ ನೀವು ಹೆಂಗೆ ಬಂದ್ರಿ ಅಲ್ಲಿಂದ ಹೊರಗಡೆ? ಅಲ್ಲಿಂದ ನಾವು ರಿಕ್ವೆಸ್ಟ್ ಮಾಡಿ ಅವರು ದಾಡಿ ಇದ್ದಿದ್ರಲ್ಲ ಅವ್ರು ನಮಗೆ ಕಾಲು ಬೀಳಬೇಕು. ಅವ್ರು ಒಂದು ನಮಗೆ ತಗೊಂಡು ಹೋಗಿದ್ರಲ್ಲ ಅವ್ರು ಇವು ಸಾಹೇಬ್ರ ಕಾಲು ಬೀಳಬೇಕು. ನಮ್ಗೆ 2 ಸಲ ಕಾಲು ಬೀಳಕ್ಕೆ ಹೇಳಿದವ್ರು. ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು, ಹಿಂದೆ ತಗೋತೀನಿ ಕೇಸ್ ಅಂದ್ರೆ ಅವ್ರು ಕಾಲು ಬೀಳಬೇಕು, ಇಲ್ಲಾಂದ್ರೆ ನಿಮಗೆ ಬಿಡುದಿಲ್ಲ. ಅವ್ರು ಯಾರಂತ ನಿಮ್ಗೆ ಗೊತ್ತಿಲ್ಲ, ಅವ್ರು ಬಂದಿದ್ದಾರ ಗೊತ್ತಾಗ್ತೈತಿ. ಈಗ ಕಿಡ್ನಾಪ್ ಮಾಡಿಸಿದವ್ರು ಏನಾದ್ರು ಬಂದಿದ್ರ ಅಲ್ಲಿ? ಇಲ್ರಿ. ಅಲ್ಲ, ಈಗ ಕಿಡ್ನಾಪ್ ಮಾಡಿ ಐಬಿಗೆ ಹೋದ್ರು, ಅವರು 4 ಜನ ಇದ್ದಿದ್ರಲ್ಲ, ಯಾರು ಅವ್ರು ನಮಗೆ ತಗೊಂಡು ಹೋಗಿದ್ರಲ್ಲ ಅವರು ಕೂಡ ನಮಗೆ ಬಿಡಾಕ್ತಾರ. ನಮ್ಮ ಹಿಂದೆ ಅವ್ರಾಯ್ತು, ಯಾರು ಮಾಡಿಸಿದಾರ ಅಂತ ಹೇಳಿ ಏನು ಹೇಳಕತ್ತಿರಲ್ಲ. ಅವರು ಬಂದಿದ್ರಿ ಎಳವೆ ಯಾರು ವಿಶಾಲ ಎಳವೆ ಮತ್ತು ನಿತಿನ್ ನಾರಾಯಣ್ ದಳ್ವಿ. ಅವ್ರು ಎಲ್ಲವರು? ಅವ್ರು ವಿಶಾಲ ದಾಖಲು ಎಳವೆ ಕಂಗ್ರಾ ಇರ್ತಾರ್ರಿ, ಯಾವ ಕಂಗ್ರಾಳಿ? ಇಲ್ಲ KH ಕಂಗ್ರಾಳಿ. ಮತ್ತು ಇವರು ನಿತಿನ್ ನಾರಾಯಣ್ ದಳ್ವಿ ಮಾಂಡ್ಯದುರ್ಗ ತಾಲೂಕಾ ಚಂದಗಢ ಡಿಸ್ಟಿಕ್ ಕೊಲ್ಲಾಪುರ ಅಲ್ಲೇ ಇರ್ತಾರೆ. ಅವ್ರು 4 ಗಂಟೆ ಒಳಗೆ 4 ಗಂಟೆ 4:15 ಗಂಟೆ ಮತ್ತು ನಮಗೆ ಒಳಗೆ ಒಂದು ರೂಮ್ ಇತ್ತು, ಅಲ್ಲೇ ತಗೊಂಡು ಹೋಗಿದ್ರಿ. ಅಲ್ಲೇ 4 ಜನ ಕೂತಿತ್ತು. ಅವರು ಕೂಡ ನಮಗೆ ಪ್ರೆಷರ್ ಮಾಡಿತ್ತು, ಈ ನೀವು ಏನು ಹಿಂದೆ ಕೇಸ್ ಮಾಡಿಲ್ಲ ಅಂದ್ರೆ ಪೊಲೀಸ್ ಕಮಿಷನರ್ ಸಾಹೇಬ್ಗೆ ಹೇಳಿ ನಿಮ್ಮೆಲ್ಲ ಗುಂಡಾ ಆ್ಯಕ್ಟ್ ಹಾಕ್ತೀನಿ, ಪೊಲೀಸ್ ಕಮಿಷನರ್ ಸಾಹೇಬ್ರಿಗೆ ಹೇಳಿ ಆ ಥರ ಪ್ರೆಷರ್ ಕೊಟ್ಟಿದ್ರು. ಈಗ ಪೊಲೀಸರಿಗೆ ಮಾಹಿತಿ ಕೊಟ್ರ? ಈಗ ಕೊಟ್ಟಿದ್ದೇವ್ರಲ್ಲ. ಮತ್ತು ನಾವು 6 ಗಂಟೆಗೆ 6:15 ನಾವು ಬಂದು ಇಲ್ಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲ ಪಿಟಿಷನ್ ಕೊಟ್ಟಿದ್ದೇವ್ರಿ. ನಾವು ನಮ್ಮದು ಮಿಶಸ್ ಮತ್ತು ನಮ್ಮ ಫೋನ್ ತೊಗೊಂಡಿರಲ್ಲ, ನಮ್ಮದು ಮಿಶಸ್ ಕಾಂಟ್ಯಾಕ್ಟ್ ಮಾಡಿದ್ರು. ನಮಗೆ ಫೋನಾಗ ಕಾಂಟ್ಯಾಕ್ಟ್ ಆಗ್ತಿರಲ್ಲ. ಮತ್ತು ನಮ್ಮದು ಮಿಶಸ್ ಮತ್ತು ನಮ್ಮದು ಸಣ್ಣ ಮಗು ಭಾಳ ಇದ್ರಿ. ಈಗ ಫೋನ್ ಕೊಟ್ಟಿದ್ದಾರೆ? ಈಗ ಕೊಟ್ಟಿದ್ರು, 6 ಗಂಟೆ ಮುಂದೆ ಕೊಟ್ಟಿದ್ರು. ಏನಂತ ಹೇಳಿ ಕೊಟ್ಟರು? ಈಗ ನಿಮ್ಮದು ಕೇಸ್ ಹಿಂದೆ ತಗೋಬೇಕು, ಇಲ್ಲಾಂದ್ರೆ ನಿಮ್ಮದು ಬಿಡೋದಿಲ್ಲ. ಮತ್ತು ನಿಮ್ಮದು ಫ್ಯಾಮಿಲಿಗೆ, ನಿಮ್ಮದು ಸಣ್ಣ ಮಕ್ಕಳಿಗೆ ಒಟ್ಟು ಇರೋದಿಲ್ಲ. ಈಗ ಪೊಲೀಸ್ನವ್ರು ಏನು ಹೇಳಿದ್ರು? ಅದು ಎಲ್ಲ ಡೀಟೇಲ್ನಾಗ ಹೇಳಿದಿರೋಗಿ ಹೀಗಾಗಿತ್ತು, ನೀವು FIR ಮಾಡಿರಿ ಅವ್ರ ಮೇಲೆ, ಸೂಕ್ತ ಕಾನೂನು ಪ್ರಕಾರ ಆ್ಯಕ್ಷನ್ ತಗೋರಿ. ತಮ್ಮ ಹೆಸರು? ರವಿ ರುಜಾಯ್ ಮಸ್ಕರ್.